ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಕಥೆ ಬಗ್ಗೆ ಮಾತಾಡೋಣ. ಈ ಕಥೆ ಸ್ನೇಹ, ವಿಶ್ವಾಸಘಾತ ಮತ್ತೆ ಸರಿಯಾದ ಟೈಮ್ನಲ್ಲಿ ಬುದ್ಧಿವಂತಿಕೆ ಉಪಯೋಗಿಸೋದು ಇದ್ರ ಬಗ್ಗೆಲ್ಲ ಹೇಳುತ್ತೆ. ಇದು ಕಪ್ಪೆ ಮತ್ತೆ ಹಾವಿನ ಕಥೆ. ಖಂಡಿತ ನಮ್ಮೆಲ್ಲರನ್ನೂ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಹಾಗಿದ್ರೆ ಬನ್ನಿ ಶುರು ಮಾಡೋಣ. ಕಥೆ ಶುರು ಮಾಡೋಕ್ಕೂ ಮುಂಚೆ ಒಂದು ಪ್ರಶ್ನೆ: ಸ್ನೇಹದಲ್ಲಿ ನಂಬಿಕೆಗೆ ಬೆಲೆ ಕಟ್ಟೋಕ್ಕಾಗತ್ತಾ? ಒಂದು ವೇಳೆ ಆ ನಂಬಿಕೆನೇ ಇಲ್ದದ ಹಾಗೆ ಆದ್ರೆ ಏನಾಗ್ಬೋದು? ನಮ್ಮ ಇವತ್ತಿನ ಕಥೆ ಇದೇ ಪ್ರಶ್ನೆಗಳ ಸುತ್ತ ಸುತ್ತುತ್ತೆ. ಸರಿ, ಕಥೆಯ ಮೊದಲ ಭಾಗಕ್ಕೆ ಹೋಗೋಣ. ಇದರ ಹೆಸರು ಒಂದು ವಿಚಿತ್ರ ಸ್ನೇಹ. ಇಲ್ಲಿ ನಾವು ಇಬ್ಬರು ಅಸಾಮಾನ್ಯ ಸ್ನೇಹಿತರನ್ನ ಭೇಟಿ ಮಾಡ್ತೀವಿ. ಅಂದ್ರೆ ಅವರ ಸ್ನೇಹ ಇದೆಯಲ್ಲ, ಅದು ಪ್ರಕೃತಿಯ ನಿಯಮವನ್ನೇ ಪ್ರಶ್ನೆ ಮಾಡೋ ಥರ ಇತ್ತು. ಒಂದು ದೊಡ್ಡ ಕಾಡು. ಆ ಕಾಡಿನ ಮಧ್ಯೆ ಒಂದು ಹಾವು ಮತ್ತೆ ಒಂದು ಕಪ್ಪೆ. ಎರಡೂ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗಿದ್ವು. ಸ್ವಲ್ಪ ವಿಚಿತ್ರ ಅಲ್ವಾ? ಯಾಕಂದ್ರೆ ಬೇಟೆಗಾರ ಮತ್ತೆ ಬೇಟೆ ಇಬ್ರೂ ಫ್ರೆಂಡ್ಸ್ ಆಗೋದು ಸಾಧ್ಯನಾ? ಆದ್ರೂ ಅವೆರಡೂ ತುಂಬಾ ಖುಷಿಯಾಗಿ ಒಟ್ಟಿಗೆ ಜೀವನ ಮಾಡ್ತಿದ್ವು. ಆದ್ರೆ ಈ ಖುಷಿ, ಈ ಶಾಂತಿ ಜಾಸ್ತಿ ದಿನ ಉಳಿಯಲಿಲ್ಲ. ಕಥೆಯ ಎರಡನೇ ಭಾಗಕ್ಕೆ ಹೋಗೋಣ. ವಿಶ್ವಾಸಘಾತದ ಒಂದು ಕ್ಷಣ. ಇಲ್ಲಿಂದಾನೆ ಕಥೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗೋದು. ಏನಾಯ್ತು ಅಂದ್ರೆ, ಒಂದು ದಿನ ಹಾವಿಗೆ ಅದರ ನಿಜವಾದ ಗುಣ ಅಂದ್ರೆ ಅದರ ಸಹಜ ಪ್ರವೃತ್ತಿ ಜ್ಞಾಪಕಕ್ಕೆ ಬಂತು. ಅಷ್ಟೇ, ಸ್ನೇಹ ಎಲ್ಲ ಮರ್ತೋಗಿ ತನ್ನ ಫ್ರೆಂಡ್ ಆಗಿದ್ದ ಕಪ್ಪೆಯನ್ನೇ ತಿನ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ತು. ಇದು ನಿಜಕ್ಕೂ ಆ ಸ್ನೇಹಕ್ಕೆ, ಆ ನಂಬಿಕೆಗೆ ಬಿದ್ದ ದೊಡ್ಡ ಪೆಟ್ಟು. ಈಗ ಕಥೆಯ ಮೂರನೇ ಭಾಗ, ಒಂದು ಜಾಣ ಚೌಕಾಶಿ. ನೋಡಿ, ಪ್ರಾಣ ಹೋಗೋ ಪರಿಸ್ಥಿತಿಯಲ್ಲಿದ್ರೂ ಕಪ್ಪೆ ಭಯಪಡ್ಲಿಲ್ಲ. ಬದಲಿಗೆ ತನ್ನ ಬುದ್ಧಿವಂತಿಕೆ ಉಪಯೋಗಿಸಿ ಒಂದು ಪ್ಲಾನ್ ಮಾಡ್ತು. ಕಪ್ಪೆ ಹಾವಿಗೆ ಹೇಗೆ ಹೇಳುತ್ತೆ: ಸರಿ, ನೀನು ನನ್ನನ್ನ ತಿನ್ನು, ನಾನು ಒಪ್ಕೊಳ್ತೀನಿ. ಆದ್ರೆ ಒಂದೇ ಒಂದು ಕಂಡೀಷನ್. ಅದಕ್ಕೂ ಮುಂಚೆ ನನ್ನನ್ನ ನೀರಿಗೆ ಬಿಡು. ನೋಡಿ, ಇಲ್ಲಿ ಕಪ್ಪೆ ಎಷ್ಟು ಜಾಣತನ ತೋರ್ಸ್ತು ಅಂತ. ತನ್ನ ಸಾವನ್ನು ಒಪ್ಕೊಂಡ ಹಾಗೆ ಆಕ್ಟ್ ಮಾಡಿ ಹಾವನ್ನ ನಂಬ್ಸೋಕೆ ಟ್ರೈ ಮಾಡ್ತು. ಹಾವು ಇದೆಯಲ್ಲ, ಅದು ಕಪ್ಪೆಯ ಮಾತನ್ನ ಪೂರ್ತಿಯಾಗಿ ನಂಬಿಬಿಟ್ಟು ಸುಲಭವಾಗಿ ಊಟ ಸಿಕ್ತಿದೆ ಅಂದ್ಮೇಲೆ ಯಾಕೆ ಬಿಡಬೇಕು ಅನ್ಕೊಳ್ತು. ಆದ್ರೆ ಹಾವಿನ ಈ ಲೆಕ್ಕಾಚಾರನೇ ಪೂರ್ತಿ ತಲೆ ಕೆಳಗಾಯ್ತು. ಈಗ ಕಥೆಯ ಕ್ಲೈಮ್ಯಾಕ್ಸ್, ನಾಲ್ಕನೇ ಭಾಗ, ಬುದ್ಧಿವಂತಿಕೆಯ ಪಾರು. ಇಲ್ಲಿ ಕಪ್ಪೆಯ ಪ್ಲಾನ್ ವರ್ಕ್ ಆಗುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ಹಾವು ಕಪ್ಪೆಯನ್ನ ನೀರಿನ ಹತ್ರ ಬಿಟ್ಟಿದ್ದೇ ತಡ, ಕಪ್ಪೆ ಒಂದು ಕ್ಷಣ ಕೂಡ ವೇಸ್ಟ್ ಮಾಡೇಲಿಲ್ಲ. ತಕ್ಷಣ ನೀರಿಗೆ ಜಿಗಿದು ಸೇಫಾಯ್ತು. ನಿಜಕ್ಕೂ ಕಪ್ಪೆಯ ಬುದ್ಧಿವಂತಿಕೆಗೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಲ್ವಾ? ನೀರಿನೊಳಗಿಂದಲೇ ಕಪ್ಪೆ ಆವೆಗೆ ಕೂಗಿ ಹೇಳುತ್ತೆ: ನೋಡೋ, ನಾನೀಗ ನೀರಿನಲ್ಲಿ ಸೇಫಾಗಿದ್ದೀನಿ. ಅದರ ಧ್ವನಿಯಲ್ಲಿ ಭಯ ಇರಲಿಲ್ಲ, ಬದಲಿಗೆ ಒಂದು ಗೆಲುವಿನ ನಗುವಿತ್ತು. ಆಗ ಹಾವಿಗೆ ತನ್ನ ತಪ್ಪು, ತನ್ನ ಮೂರ್ಖತನದ ಅರಿವಾಗತ್ತೆ. ಕೋಪದಿಂದ ನನಗೀ ಮೋಸ ಮಾಡ್ಬಿಟ್ಟೆ ಅಂತ ಕೂಗುತ್ತೆ. ಆದರೆ ಅಷ್ಟೊತ್ತಿಗೆ ಟೈಮ್ ಮೀರಿ ಹೋಗಿತ್ತು. ಅದಕ್ಕೆ ಕಪ್ಪೆ ತುಂಬ ಕೂಲಾಗೆ ಉತ್ತರ ಕೊಡುತ್ತೆ: ನಾನು ಮೋಸ ಮಾಡ್ಲಿಲ್ಲ, ನಾನು ಬರೀ ನನ್ನ ಪ್ರಾಣ ಉಳಿಸ್ಕೊಂಡೆ ಅಷ್ಟೇ. ನೋಡಿ, ಇಲ್ಲಿ ಪಾಯಿಂಟ್ ಏನಂದ್ರೆ, ಜೀವ ಉಳಿಸ್ಕೊಳ್ಳೋಕೆ ಬಳಸೋ ಟ್ರಿಕ್ ಮೋಸ ಆಗತ್ತಾ ಅನ್ನೋದು. ಈ ಕಥೆ ಕೇವಲ ಒಂದು ಕಥೆಯಲ್ಲ, ಇದರಲ್ಲಿ ಲೈಫ್ಗೆ ಬೇಕಾದ ತುಂಬಾ ದೊಡ್ಡ ಪಾಠಗಳಿವೆ. ಬನ್ನಿ, ಕಥೆಯ ಕೊನೆಯ ಭಾಗ, ಕೊಳದಿಂದ ಪಾಠಗಳು ಅನ್ನೋದ್ರಲ್ಲಿ ಇದರ ಬಗ್ಗೆ ಮಾತಾಡೋಣ. ಈ ಕಥೆಯಿಂದ ನಾವು ಕಲಿಯಬೇಕಾದ 3 ಮುಖ್ಯ ವಿಷಯಗಳಿವೆ. ಮೊದಲನೆಯದು, ದ್ರೋಹ ಮಾಡೋರ್ ಜೊತೆ ಸ್ನೇಹ ಮಾಡಬಾರ್ದು. ಎರಡನೆಯದು, ಕಷ್ಟ ಬಂದಾಗ ಹೆದರ್ಕೊಂಡು ಕೂರೋ ಬದಲು ಕಪ್ಪೆ ಥರ ಸ್ಮಾರ್ಟ್ ಆಗಿ ಯೋಚನೆ ಮಾಡಬೇಕು. ಮತ್ತೆ ಮೂರನೆಯ, ಬಹುಶಃ ತುಂಬಾನೇ ಮುಖ್ಯವಾದ ಪಾಠ ಅಂದ್ರೆ, ಪ್ರಾಣ ಉಳಿಸ್ಕೊಳ್ಳೋಕೆ ಬಳಸೋ ಉಪಾಯ ಅದು ಸರಿನಾ ತಪ್ಪಾ ಅನ್ನೋ ಯೋಚನೆಗಿಂತ ಪ್ರಾಣ ಉಳಿಯೋದು ಮುಖ್ಯ ಆಗುತ್ತೆ. ಹಾಗಿದ್ರೆ ಕೊನೆಗೊಂದು ಪ್ರಶ್ನೆ ಉಳಿಯುತ್ತೆ: ಪ್ರಾಣ ಉಳಿಸ್ಕೊಳ್ಳೋಕೆ ಮಾಡಿದ ಒಂದು ಉಪಾಯವನ್ನ ಮೋಸ ಅಂತ ಕರೆಯೋದು ಸರಿನಾ? ಕಪ್ಪೆ ಮಾಡಿದ್ದು ಸರಿ ಅಂತೀರಾ ಅಥವಾ ತಪ್ಪು ಅಂತೀರಾ? ಇದ್ರ ಬಗ್ಗೆ ಖಂಡಿತ ಯೋಚನೆ ಮಾಡಿ. ಮತ್ತೆ ಸಿಗೋಣ ಮುಂದಿನ ಕಥಾವಿಶ್ಲೇಷಣೆಯಲ್ಲಿ.